ಸಮಾಜದಲ್ಲಿ ಯಾಕೆ ಕೆಲವ್ರ ಜೊತೆ ಕೆಲವರು ಕೆಟ್ಟದಾಗಿ ಬಿಹೇವ್ ಮಾಡೋದು ಅಂತಂದರೆ ಆ ಒಂದು ಮ್ಯಾನರಿಸಮ್ ಇರುತ್ತೆ, ಆ ಡಿಗ್ನಿಟಿ ಇರುತ್ತೆ. ಕೆಲವ್ರು ಅಂತಾರೆ ಆ ಥರ ಏನು ನಿಮಗೆ ಕಾಮಾಲೆ ಕಣ್ಣಿದೆ, ನನ್ನ ದೇಹ ನನ್ನ ಇಷ್ಟ, ನಾನು ಏನಾದ್ರು ಡ್ರೆಸ್ ಮಾಡ್ಕೊತೀನಿ, ಆದರೆ ನೀವು ಕಂಟ್ರೋಲಲ್ಲಿ ಇರಬೇಕು ಅಂತಾರೆ. ಕಂಟ್ರೋಲಲ್ಲಿ ಇರೋಕ್ಕಾಗಲ್ಲ. ಅದು ಎಲ್ಲ ಹಾರ್ಮೋನ್ ಮೆಕ್ಯಾನಿಸಮ್. ಇದು ನೀವು ನೋಡಿದಾಗ ಹೈಪೋಥಾಲಮಸಿಂದ ನಿಮಗೆ ಇಮಿಡಿಯೇಟಾಗಿ ಏನಾಗುತ್ತೆ ಅಂತಂದರೆ GnRH ರಿಲೀಸ್ ಆಗುತ್ತೆ. ಯಾವುದೇ ಹುಡುಗಿ ಶಾರ್ಟ್ಸು ತುಂಬ ಬೇರೆ ಥರ ಎಕ್ಸ್ಪೋಸ್ ಆಗೋಂತಹ ಬಟ್ಟೆಗಳಾಗಿದಾಗ ಯಾವುದೇ ಗಂಡಸು ನೋಡಿದ್ರು ನಮ್ಮ ಹೈಪೋಥಾಲಮಸಿಂದ ಖಂಡಿತವಾಗ್ಲೂ GnRH ರಿಲೀಸ್ ಆಗುತ್ತೆ. ಇದು ಸೈಂಟಿಫಿಕ್ ರೀಸನ್ ಆಗುತ್ತೆ, ಎಲ್ಲರಿಗೂ ಆಗುತ್ತೆ. ಆದಾಗ ಅದು ಪಿಟ್ಯೂಟರಿಗೆ ರಿಯಾಕ್ಟ್ ಮಾಡಿ ಪಿಟ್ಯೂಟರಿಯಿಂದ FSH LH ರಿಲೀಸ್ ಆಗುತ್ತೆ. ಇನ್ನೂ ಕೆಲವರು ಹಿಂಭಾಗದ ಮೆದುಳೇ, ಪ್ರಾಣಿ ಮೆದುಳೇ ಯಾವಾಗಲೂ ಕೆಲಸ ಮಾಡೋದು, ಫೈಟ್ ಆರ್ ಫ್ಲೈಟ್ ಅನ್ನೋ ಮೋಡಲ್ಲಿದ್ದವರು, ಅವರಿಂದನೇ ಅತ್ಯಾಚಾರಗಳು ಅದು ಇದು ಎಲ್ಲ ಆಗೋಂಥದ್ದು. ಈಗ ನೋಡಿ, ಈಗ ಹದಿಹರೆಯದ ಹೆಣ್ಣು ಮಕ್ಕಳು ಏನೋ ತಪ್ಪಾಗೋಯ್ತು, ಇದೇನೂ ಗೊತ್ತಿಲ್ಲ, ಏನೋ ಒಂದು ಇದರಲ್ಲಿ ಹೋಗಿ ಯಾವುದೋ ಒಂದು ಕೆಟ್ಟ ಗಳಿಗೆಯಲ್ಲಿ ತಪ್ಪಾಗೋಯ್ತು, ಈಗ ಒಂದು 3 ಮಂತ್ಸೋ 2 ಮಂತ್ಸೋ ಏನೋ ಆಯಿತು, ಅಬಾಟ್. ಈ ಥರ ಏನಾದ್ರು ಪದೇ 2-3 ಸಲ ಏನಾರು ಆದರೆ ಮುಂದಿನ ದಿನದಲ್ಲಿ ಆ ಯೂಟ್ರಸ್ಗೆ ಡ್ಯಾಮೇಜ್ ಆಗಿಬಿಡುತ್ತೆ. ಕರೆಕ್ಟ್. ಪರ್ಮನೆಂಟಾಗಿ ಅವರಿಗೆ ಮಕ್ಕಳಾಗದೇ ಇರೋ ಸ್ಥಿತಿ, ಅವರು ಮದುವೆ ವಯಸ್ಸಿಗೆ ಬಂದು ಮಗು ಬೇಕು ಅನ್ನೋ ಟೈಮಲ್ಲಿ ಮಕ್ಕಳೇ ಆಗದೆ ಇರ್ಬೋದು ಅಲ್ವಾ. ಅದಕ್ಕೆ ಆ ಯೂಟ್ರಸ್ದು ಬಾಯಿಗೆ ತೊಂದರೆ ಆಗ್ಬೋದು, ಗರ್ಭಕಂಠಕ್ಕೆ ಅಲ್ಲಿಗೆ ತೊಂದರೆ ಆಗಿರ್ಬೋದು. ಮತ್ತು ದೇಹ ಅನ್ನೋದು ಇದೆಯಲ್ಲ, ಅದು ತುಂಬ ಒಂದು ಡೆಲಿಕೇಟ್ ಅದು ಆ ವಯಸ್ಸಿನಲ್ಲಿ. ಆವಾಗ ಏನೇ ತೊಂದರೆ ಆದರೂ ಶಾಶ್ವತವಾಗಿ ಉಳ್ಕೊಂಬಿಡ್ಬೋದಲ್ವ ಅದು. ಹಾಗಾಗಿ ಇದ್ರ ಬಗ್ಗೆ ಅರಿವಿಲ್ಲದೆ ಹೋದ್ರೆ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಇದರಿಂದ ಮುಂದಿನ ದಿನದಲ್ಲಿ ಪ್ರೌಢಾವಸ್ಥೆಗೆ ಬಂದಾಗ ತೊಂದರೆ ಆಗುವ ಸಾಧ್ಯತೆ ಇದೆ. ಸ್ವಲ್ಪ ಇದ್ರ ಬಗ್ಗೆ ತಿಳುವಳಿಕೆ ಬೇಕೇ ಬೇಕು ಅಂತ ಅನಿಸುತ್ತೆ. ಅಂದರೆ ಕಾಲೇಜಲ್ಲಿ ಎಂತ ಇದ್ರ ಬಗ್ಗೆ ಅವೇರ್ನೆಸ್ ಬೇಕು, ವೈಜ್ಞಾನಿಕವಾಗಿ ಕೊಡಬೇಕು. ಕರೆಕ್ಟ್. ನೀವು ಸುಮ್ಮನೆ ಹೇಳಿದಾಗ ಮುಜುಗರ ಅನ್ನಿಸ್ಬೋದು, ಆದರೆ ವೈಜ್ಞಾನಿಕ ದೃಷ್ಟಿಕೋನದಿಂದ ಅದು. ಈಗ ನೋಡಿ, ನಾವು ಸೆಮನ್ ಕಲೆಕ್ಷನ್ ಅಂತ ನಾವೆಲ್ಲ ಮಾಡಬೇಕಾದ್ರೆ ಯಾವುದೇನೋ ಸುಲಭದ ಮಾತಲ್ಲ. ಆಮೇಲೆ ಇನ್ನೊಂದೇನು ಅಂತಂದರೆ, ನೀವು ಒಬ್ಬ ವ್ಯಕ್ತಿ ಹತ್ರ, ನೀವು ನಮ್ಮಲ್ಲಿ ಹೆಣ್ಣುಮಕ್ಕಳೇ ಇದರೆಲ್ಲ ಮಾಡಿದ್ದಾರೆ. ಹೆಣ್ಣುಮಕ್ಕಳು ಇದ್ದರು, ಹುಡುಗರು ಇದ್ದರು. ಈ ವರ್ಕ್ ಮಾಡಬೇಕಾದ್ರೆ ಡಾಕ್ಟರ್ ಕವಿತಾ ಅಂತ ಈಗ US ಅಲ್ಲಿದ್ದಾಳೆ ನನ್ನ ಸ್ಟೂಡೆಂಟು. ಅವಳು ಪುರುಷರ ಬಂಜೆತನದ ಮೇಲೆ ಹುಡುಗಿ ಮಾಡಿರೋದು. ಅವಳು ಪುರುಷರ ಹತ್ರನೇ ವೀರ್ಯದವನ್ನು ಕೇಳಿ ತಗೋಬೇಕಾಗಿತ್ತು. ನೀವು ನಿಮ್ಮ ಮೆಚ್ಯೂರಿಟಿ ಎಷ್ಟಿರಬೇಕು ಗೊತ್ತಾ ಅವಾಗ. ಕರೆಕ್ಟ್. ಒಬ್ಬ ವ್ಯಕ್ತಿ ಹತ್ರ ನಾನು ಯಾವ ರೀತಿ ಮಾತಾಡಬೇಕು, ಒಬ್ಬ ಗಂಡಸಿನ ಹತ್ರ ನಾನು ಯಾವ ರೀತಿ ಮಾತಾಡಬೇಕು, ನಾನು ತಪ್ಪಾಗಿ ತಿಳಿದೇ ಇದ್ದ ಹಾಗೆ ನೀವು ಮಾತಾಡಬೇಕು. ಆಮೇಲೆ ನೀವು ಇಂಟ್ರಾಕ್ಷನ್ ಮಾಡ್ಬೇಕಾದ್ರೆ ನಿಮ್ಮ ಮ್ಯಾನರಿಸಮ್ ಹೇಗಿರಬೇಕು. ನಾವು ಚೆಲ್ಲಾಗಿ ಆಡ್ಕೊಂಡು ನುಲ್ಕೊಂಡು ಮಾಡ್ತು ಅಂದರೆ ಅಲ್ಲೂ ಏನೋ ಒಂದು ಕೆಟ್ಟದಾಗಿ ರೆಸ್ಪಾನ್ಸ್ ಬರುತ್ತೆ ಅಲ್ವಾ. ನೀವು ಒಂದು ಡಿಗ್ನಿಫೈಡ್ ಆಗಿರಬೇಕು, ಅದು ಎಲ್ಲ ಕೌಂಟ್ ಆಗುತ್ತೆ. ಇದು ಸಮಾಜದಲ್ಲಿ ಯಾಕೆ ಕೆಲವ್ರ ಜೊತೆ ಕೆಲವರು ಕೆಟ್ಟದಾಗಿ ಬಿಹೇವ್ ಮಾಡೋದು ಅಂತಂದರೆ ಆ ಒಂದು ಮ್ಯಾನರಿಸಮ್ ಇರುತ್ತೆ, ಆ ಡಿಗ್ನಿಟಿ ಇರುತ್ತೆ. ಅದೆಲ್ಲ ಇದ್ದಾಗ, ಸೈಂಟಿಫಿಕ್ ಅಪ್ರೋಚ್ ಇದ್ದಾಗ, ನಮಗೆ ಇದುವರೆಗೂ ಅಷ್ಟು ಜನದಲ್ಲಿ 10,000ದಲ್ಲಿ ಯಾವುದೇ ಥರದ ನಮಗೆ ಕಸಿವಿಸಿ ಅಂತ ಯಾವ ಗಂಡಸಿನ ಜೊತೆನೂ ಆಗಿಲ್ಲ. ನನಗೆ ಪರ್ಸ್ನಲ್ಲಾಗಿ ನಾನು ಹೇಳ್ತೀನಲ್ಲ, ನಾನು ಎಷ್ಟು ಇಂಟ್ರ್ಯಾಕ್ಷನ್ ಮಾಡಿದ್ದೀನಿ, ಆಮೇಲೆ ಎಷ್ಟು ನಾನು ಇಂಟ್ರ್ಯಾಕ್ಟಿವ್ ಆಗಿರ್ತೀನಿ. ತುಂಬ ಜನ ಪರಿಚಯ. ನನ್ನ ಜೊತೆ ಕೆಟ್ಟದಾಗಿ ಬಿಹೇವ್ ಮಾಡಿರೋ ಅಂಥ ಒಂದು ಗಂಡಸು ಇದುವರೆಗೂ ಇಲ್ಲ. ನನ್ನ ಅನುಭವಕ್ಕೆ ಬಂದಿಲ್ಲ. ನಾನು ಕೆಲವರು ಹಂಗಂದಾಗ ಅನಿಸುತ್ತೆ, ಹೇಗೆ ಅಂತ. ಏನಂದರೆ ಅಲ್ಲಿ ಸ್ವಲ್ಪ ಕಷ್ಟ ಇರ್ಬೋದು, ಆದರೆ ಸಮಾಜದಲ್ಲಿ ನಾವು ಅದೇ ಅನ್ನೋದು ತಪ್ಪುಗಳು ಅಂತ ಅವ್ರು ಹಂಗೆ ಮಾಡಿದ್ರು ಅಂದರೆ ಇಲ್ಲೂ ಎಲ್ಲೋ ಒಂದು ಕಡೆ ಅವರನ್ನ ಎಂಟರ್ಟೈನ್ ಮಾಡಿರ್ತಾರೆ, ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ನಡೆಯುತ್ತೆ. ಹಾಗಾಗಿ ಅಂದರೆ ಪೂರಾ ಇವ್ರದೇ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಕೆಲವೊಂದು ಅದು ಸರಿ ಇಲ್ಲ ಅಂತ ಅಪೋಸ್ ಮಾಡಿದಾಗ ಆ ಕಡೆಯಿಂದ ಸ್ವಲ್ಪ ಅವರು ಅಲರ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಅದು ಹೆಣ್ಣಿನ ಒಂದು ಸೂಕ್ಷ್ಮ ಅನ್ಬೋದು. ಹೆಣ್ಣಿಗೆ ಗೊತ್ತಾಗುತ್ತದೆಲ್ಲ. ಈ ಥರ ಎಲ್ಲ ರಿಸರ್ಚ್ ಮಾಡಬೇಕಾದ್ರೆ ನಾವು ಕೂಡ ಅಷ್ಟೇ ಡಿಗ್ನಿಟಿಯಿಂದ, ಮ್ಯಾನರಿಸಮ್ ಹೌದು ಎಲ್ಲ ಇರಬೇಕು. ಅದು ನೀವು ಡೀಲ್ ಮಾಡ್ತಿರೋದು ವೀರ್ಯದ ಜೊತೆ, ಬ್ಲಡ್ ಅಲ್ಲ ಅಂದಾಗ ನೀವು ಎಷ್ಟು ಸೂಕ್ಷ್ಮಮತಿಗಳಾಗಿರಬೇಕು, ಎಷ್ಟು ಡಿಗ್ನಿಫೈಡ್ ಆಗಿರಬೇಕು. ನೀವು ಆಡುವ ಒಂದೊಂದು ಮಾತಲ್ಲಿ ತೂಕ ಇರಬೇಕು. ಆಮೇಲೆ ಆಡಬೇಕಾದ್ರೆ ನಾನು ಹೇಳಿದಾಗ ಅವರು ಪ್ರತಿಕ್ರಿಯೆ ಯಾವ ರೀತಿ ನೀಡ್ತಾರೆ ಅನ್ನೋದನ್ನು ಅರ್ಥ ಮಾಡ್ಕೊಂಡು ನೀವು ಮಾಡಬೇಕು. ಇದೆಲ್ಲ ಅಂದರೆ ನಾವು ಹಾಸ್ಪಿಟ್ಲಿಂದನೂ ಸ್ಯಾಂಪಲ್ ಕಲೆಕ್ಟ್ ಮಾಡ್ತಿದ್ವು. ಬಟ್ ಆದರೂ ಸಹ ಎಲ್ಲೂ ಒಂದು ಥರ ಮುಜುಗರ ಅಂತ ಯಾವತ್ತೂ ಯಾರಿಗೂ ಆಗಿಲ್ಲ. ಎಲ್ಲ ನಾವು ಮಾತಾಡ್ಬೇಕಾದ್ರೆ ಸ್ಟೂಡೆಂಟ್ಸ್ನ ಕೇಳ್ತಾ ಇದ್ದೆ, ಇಲ್ಲ ಮೇಡಮ್ ಎಲ್ಲ ದೇ ಆರ್ ವೆರಿ ಕೋಆಪ್ರೇಟಿವ್, ಅವ್ರು ಅದ್ರ ಬಗ್ಗೆ ಹೆಚ್ಚು ತಿಳುವಳಿಕೆ ಪಡೆಯೋಕ್ಕೆ ಇದು ಮಾಡ್ತಿದ್ದಾರೆ. ನನಗೆ ಖುಷಿ ಆಗ್ತಾಯಿತ್ತು, ಇನ್ನೂ ತಿಳ್ಕೋಬೇಕು ಅಂತಿದ್ದಾರೆ. ಇದು ಹೀಗಾಗುತ್ತಾ, ಇದರಿಂದ ತೊಂದರೆ ಇದೆಯಾ. ನಿಜವಾಗ್ಲೂ ನಾನು ಅವಾಗ ಅಂದ್ಕೊಂಡೆ, ಸಮಾಜದಲ್ಲಿ
ನಾವು ಒಂದು ಸ್ವಲ್ಪ ಅರಿವನ್ನು ನೀಡ್ತಾ ಬಂದರೆ ಜನ ಸೂಕ್ಷ್ಮಮತಿಗಳು ಆಗ್ತಾರೆ, ಇಲ್ಲ ಅಂತಿಲ್ಲ. ಆದರೆ ನೀಡಬೇಕದು, ಯಾರೋ ಒಬ್ಬರು ಆ ಕೆಲಸ ಮಾಡಬೇಕು, ಬೆಕ್ಕಿಗೆ ಯಾರು ಗಂಟೆ ಕಟ್ಟಬೇಕು ಅಲ್ವಾ. ಇಲ್ಲ ಯಾರನ್ನು ನಾನು ಹೇಳೋಕ್ಕೆ ಮುಜುಗರ ಅಂತಂದರೆ, ಮತ್ತು ಇವನ್ನು ನಮ್ಮ ಡ್ರೆಸ್ಸಿಂಗ್ ಸೆನ್ಸು ಹಾಗೇ ಇರಬೇಕು, ಒಂಥರ ಡಿಗ್ನಿಫೈಡ್, ನೋಡಿದ್ರೆ ಕೈ ಎತ್ತಿ ಮುಗಿಯೋ ಥರ ಇರಬೇಕು. ಅಂಥ ಸಂದರ್ಭದಲ್ಲಿ ನ್ಯಾಚುರಲ್ ಆಗಿ ಅವರು ಒಂದು ರಿಸರ್ಚ್ ಅಂದಾಗ ಕೋಆಪ್ರೇಟ್ ಮಾಡೇ ಮಾಡ್ತಾರೆ. ಎಲ್ಲದೂ ಕೌಂಟ್ ಆಗುತ್ತೆ ಖಂಡಿತವಾಗ್ಲೂ. ಈಗ ನೋಡಿ, ನಾವು ಹೇಳ್ತಾರಲ್ವ, ಈಗ ಹುಡುಗಿ ಹೋಗಿ ಒಂದು ಸ್ವಲ್ಪ ಕೆಟ್ಟದಾಗಿ ನಾವು ಹೆಣ್ಣು ಮಕ್ಕಳು ಅಲಂಕಾರ ಮಾಡ್ಕೊಂಡಾಗ ಕೆಲವರು ಹೇಳ್ತಾರೆ, ಆ ಹುಡುಗಿ ಆ ಥರ ಎಲ್ಲ ಅಲಂಕಾರ ಮಾಡ್ಕೊಂತಿದ್ಲು ಅದಕ್ಕೆ ಹಿಂಗಾಯಿತು ಅಂತಾರೆ. ಕೆಲವ್ರು ಅಂತಾರೆ, ಆ ಥರ ಏನು, ನಿಮಗೆ ಕಾಮಾಲೆ ಕಣ್ಣಿದೆ, ನನ್ನ ದೇಹ ನನ್ನ ಇಷ್ಟ, ನಾನು ಏನಾದ್ರು ಡ್ರೆಸ್ ಮಾಡ್ಕೊತೀನಿ, ಆದರೆ ನೀವು ಕಂಟ್ರೋಲಲ್ಲಿ ಇರಬೇಕು ಅಂತಾರೆ. ಕಂಟ್ರೋಲಲ್ಲಿ ಇರೋಕ್ಕಾಗಲ್ಲ. ಅದು ಎಲ್ಲ ಹಾರ್ಮೋನ್ ಮೆಕ್ಯಾನಿಸಮ್. ಇದು ನೀವು ನೋಡಿದಾಗ ಹೈಪೋಥಾಲಮಸ್ಸಿಂದ ನಿಮಗೆ ಇಮಿಡಿಯೇಟಾಗಿ ಏನಾಗುತ್ತೆ ಅಂತಂದರೆ GnRH ರಿಲೀಸ್ ಆಗುತ್ತೆ. ಯಾವುದೇ ಹುಡುಗಿ ಶಾರ್ಟ್ಸು ತುಂಬ ಬೇರೆ ಥರ ಎಕ್ಸ್ಪೋಸ್ ಆಗೋಂತಹ ಬಟ್ಟೆಗಳಾಗಿದಾಗ ಯಾವುದೇ ಗಂಡಸು ನೋಡಿದ್ರು ನಮ್ಮ ಹೈಪೋಥಾಲಮಸ್ಸಿಂದ ಖಂಡಿತವಾಗ್ಲೂ GnRH ರಿಲೀಸ್ ಆಗುತ್ತೆ. ಇದು ಸೈಂಟಿಫಿಕ್ ರೀಸನ್ ಆಗುತ್ತೆ, ಎಲ್ಲರಿಗೂ ಆದಾಗ ಅದು ಪಿಟ್ಯೂಟರಿಗೆ ರಿಯಾಕ್ಟ್ ಮಾಡಿ ಪಿಟ್ಯೂಟರಿಯಿಂದ FSH LH ರಿಲೀಸ್ ಆಗುತ್ತೆ. ಅಲ್ಲಿಂದ ನೆಕ್ಸ್ಟು ಅದು ಟೆಸ್ಟೋಸ್ಟಿರಾನ್ ರಿಲೀಸ್ ಮಾಡೋದಕ್ಕೆ LH ಹೋಗಿ ಟೆಸ್ಟೋಸ್ಟಿರಾನ್ ರಿಲೀಸ್ ಮಾಡುತ್ತೆ. ಏಕೆಂತಂದರೆ ಟೆಸ್ಟಿಸಲ್ಲಿ ಲಿಡಿಕ್ ಸೆಲ್ ಜೊತೆ ಬೈಂಡ್ ಆಗಿ. ಆದರೆ ಏನಾಗುತ್ತೆ ಅಂದರೆ ಸಮಾಜದಲ್ಲಿ ಎಲ್ಲರಿಗೂ ಒಂದು ಅರಿವು, ಕೆಲವರಿಗೆ ಅರಿವಿರುತ್ತೆ. ಅಲ್ಲಿ ಮೆದುಳು ಅಂತ ಹೇಳಿದೆ ನಾನು, ಹಿಂಭಾಗದ ಇನ್ನೊಂದರಲ್ಲಿ ಹೇಳಿದ್ದೀನಲ್ಲ, ಮುಂಭಾಗದ ಮೆದುಳು, ಹಿಂಭಾಗದ ಮೆದುಳು. ಮುಂಭಾಗದ ಮೆದುಳು ಅರಿವಿನ ಮೆದುಳು. ಇಷ್ಟೆಲ್ಲ ಆಗಷ್ಟಲ್ಲಿ ಅರಿವಿನ ಮೆದುಳು ಹೇಳುತ್ತೆ, ನೋಡು ತಪ್ಪಾಗುತ್ತೆ, ಇದು ಜಾಸ್ತಿ ನೋಡಬೇಡ, ನೀನು ಕಂಟ್ರೋಲ್ ಮಾಡ್ಕೋ, ನಿನಗೆ ಒಂದು ಮರ್ಯಾದೆ ಇದೆ, ಒಳ್ಳೆ ಸ್ಥಾನ ಇದೆ, ಒಂದು ಎಚ್ಚರಿಕೆ, ನನ್ನ ಬಗ್ಗೆ ನನಗೆ ಎಚ್ಚರಿಕೆ ಕೊಡುತ್ತಲ್ಲ, ಆ ಥರ ತುಂಬ ಜನ ಸೈಲೆಂಟ್ ಆಗ್ತಾರೆ. ಇನ್ನೊಂದಷ್ಟು ಜನ ಪ್ರಯತ್ನಪಟ್ಟು, ಅಂದರೆ ಈ ಕ್ಯಾಟಗರಿಗಳಿದೆ ಅಲ್ವಾ, ಕೆಲವರು ಸುಮ್ಮನೆ ಇರ್ತಾರೆ, ನೋಡಿದ್ರೂ ಏನು ಆಗುತ್ತೆ, ಆಗಲ್ಲ ಅಲ್ಲ, ಆಗುತ್ತೆ, ಆದರೆ ತೋರಿಸ್ಕೊಳ್ಳಲ್ಲ. ಪ್ರತಿಯೊಬ್ಬರಿಗೂ ಆಗುತ್ತೆ, ಗಂಡಸರಿಗೆ ಪ್ರತಿಯೊಬ್ಬರಿಗೂ ಆಗುತ್ತೆ. ಆದರೆ ಅವರ ಒಂದು ಅರಿವು, ಅವರ ಒಂದು ಜ್ಞಾನ, ಅವರ ಒಂದು ತಿಳುವಳಿಕೆ ಏನು ಮಾಡುತ್ತೆ, ಅದನ್ನು ಸಪ್ರೆಸ್ ಮಾಡುತ್ತೆ. ಇಮಿಡಿಯೇಟಾಗಿ ಸಪ್ರೆಸ್ ಆದಾಗ ಅದು ಈ ಟೆಸ್ಟೋಸ್ಟಿರಾನ್ ಕಮ್ಮಿ ಆಗಿಬಿಡುತ್ತೆ. ಸೊ ಏನೂ ತೊಂದರೆ ಇಲ್ಲ. ಇನ್ನೂ ಕೆಲವರಿಗೆ ಸ್ವಲ್ಪ ಅವರು ಅದೇ ಥರ ಬಿಹೇವ್ ಮಾಡೋಕ್ಕೆ ಹೋಗ್ತಾರೆ. ಇನ್ನೂ ಕೆಲವರು ಹಿಂಭಾಗದ ಮೆದುಳೇ, ಪ್ರಾಣಿ ಮೆದುಳೇ ಯಾವಾಗಲೂ ಕೆಲಸ ಮಾಡೋದು, ಫೈಟ್ ಆರ್ ಫ್ಲೈಟ್ ಅನ್ನೋ ಮೋಡಲ್ಲಿದ್ದವರು, ಅವರಿಂದನೇ ಅತ್ಯಾಚಾರಗಳು ಅದು ಇದು ಎಲ್ಲ ಆಗೋ ಅಂಥದ್ದು. ನೋಡೋದು ಯಾವುದೋ ನೋಡಿರ್ಬೋದು, ಬಟ್ ಅದಕ್ಕೆ ಬಲಿಯಾಗೋದು ಬೇರೆಯವರು. ಬಲಿಯಾಗೋದು ಇಲ್ಲಿ ಏನಾಗುತ್ತೆ ಅಂದರೆ, ಆ ಉದ್ರೇಕವನ್ನು ಉಂಟು ಮಾಡುವುದನ್ನು ನೋಡೋದು, ಕೇಳೋದು, ಈ ಸ್ಪರ್ಶ ಆಗಿರ್ಬೋದು, ಇದೆಲ್ಲ ಇದೆಯಲ್ಲ, ಇದು ನಮ್ಮ ಮೆದುಳಿನ ಮೇಲೆ ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ನನ್ನ ದೇಹ, ನಾನು ಹೆಂಗೆ ಬೇಕಾದ್ರೂ ಇರ್ತೀನಿ ಅಂತಂದರೆ, ನಿನ್ನ ದೇಹ ಸರಿ, ನೋಡೋರು ಜನ. ಕರೆಕ್ಟ್. ಇಲ್ಲ ನೀನೇನಾದ್ರು ಡ್ರೆಸ್ಸು ನನ್ನಿಷ್ಟ, ನನಗೆ ಸ್ವಾತಂತ್ರ್ಯ ಇಲ್ವಾ ಅಂದರೆ ನೋಡೋರು, ಸಮಾಜ ನೋಡಬೇಕಲ್ವಾ. ಕಾಡಲ್ಲಿ ಹೋಗಿ ನೀವು ಹೇಗಿದ್ರೂ ಬರೀ ಎಲೆಯನ್ನು ಸುತ್ಕೊಂಡಿದ್ರು ಯಾರೂ ಕೇಳಲ್ಲ ಅಲ್ವಾ, ಏನೂ ತೊಂದರೆ ಆಗೋದಿಲ್ಲ. ಹಂಗೆ ನಗ್ನವಾಗಿ ಕಾಡಲ್ಲಿ ಓಡಾಡ್ಕೊಂಡಿದ್ರು ಏನೂ ಆಗಲ್ಲ. ಸಮಾಜದಲ್ಲಿದ್ದಾಗ ಅಲ್ಲಿ ಸುತ್ತಮುತ್ತ ಜನ ಇರ್ತಾರೆ, ಅವರು ಎಷ್ಟೇ ಇದು ಮಾಡಿದ್ರು ಅದು ಟೆಸ್ಟೋಸ್ಟಿರಾನ್ ಬಿಡುಗಡೆ ಆಗುತ್ತೆ. ಅದ್ರ ಪ್ರಮಾಣ ಕಡಿಮೆ ಆಗಬೇಕು ಅಂದರೆ ಎಷ್ಟೋ ಜನಕ್ಕೆ ಆಗುತ್ತೆ, ಏಕೆಂದರೆ ಅವರಿಗೆ ಒಂದು ಅರಿವಿರುತ್ತೆ, ಕಂಟ್ರೋಲ್ ಇರುತ್ತೆ. ಭಾಳಷ್ಟು ಜನಕ್ಕೆ ಆಗದೇ ಇರ್ಬೋದು. ಆವಾಗ ಅದಕ್ಕೆ ಬಲಿಯಾಗುವವರು ಈ ಸೆಲೆಬ್ರಿಟಿಗಳು, ಇವರು ಮಾಡೆಲ್ಸ್ಗಳಲ್ಲ, ಪುಟ್ಟ ಮಕ್ಕಳುಗಳು, ಅಸಹಾಯಕ ಹೆಣ್ಣು ಮಕ್ಕಳುಗಳು, ಇವರು ಬಲಿಯಾಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಯಾರು ಸಿಗ್ತಾರೆ ಅವರ ಮೇಲೆ ಅತ್ಯಾಚಾರ ಆಗುವ ಸಾಧ್ಯತೆಗಳಿರುತ್ತಲ್ವ. ಹಾಗಾಗಿ ಬೇಕು ಅಂತ ಮಾಡಿರಲ್ಲ ಅವರು, ಆ ಮಗುವಿನ ಮೇಲೆ ಮಾಡಬೇಕು, ಆ ಹೆಂಗಸಿನ ಮೇಲೆ ಮಾಡಬೇಕು ಅಂತ ಇರೋದಿಲ್ಲ. ಆ ಸಂದರ್ಭಕ್ಕೆ ಯಾವುದೊಂದು ಪ್ರಚೋದನೆಗೆ ಒಳಗಾಗಿ ಪ್ರತಿಕ್ರಿಯೆ ಮಾಡ್ತಾರೆ. ಪ್ರತಿಕ್ರಿಯೆ ಮಾಡ್ಬೇಕಾರೆ ನಾನು ಮಾಡ್ತಿರೋ ಪ್ರತಿಕ್ರಿಯೆ ಯಾರ ಮೇಲೆ ಇಲ್ಲ, ಮೆದುಳು ಯಾಕೆ ಕಂಟ್ರೋಲಲ್ಲೇ ಇರಲ್ಲ, ಗೊತ್ತಿರಲ್ಲ, ಹಾರ್ಮೋನ್ಸ್ ರಿಲೀಸ್ ಆಗ್ತಾ ಇರುತ್ತೆ. ಓಕೆ, ಇಷ್ಟೆಲ್ಲ ಕಾರಣಗಳಿದೆ ಅಂದಂಗಾಯ್ತು. ತುಂಬ ಅದ್ಭುತವಾಗಿ ಮಾತಾಡಿದ್ರಿ ಮೇಡಮ್. ಅಂದರೆ ನಮ್ಮ ಜನಸಾಮಾನ್ಯರಿಗಾಗಿರ್ಬೋದು, ನಮ್ಮ ಎಕ್ಸ್ಪೆಷಲಿ ಯೂತ್ಗೆ ಇದ್ರ ಬಗ್ಗೆ ಅರಿವು ಮೂಡಬೇಕಿತ್ತು. ಇಂಥದ್ದೊಂದು ಕಾರ್ಯಕ್ರಮ ಮಾಡಬೇಕು ಅಂತ ನಾನು ತುಂಬ ದಿನದಿಂದ ಅಂದ್ಕೊಂಡಿದ್ದೆ. ನಮ್ಮ ಡಿಜಿಟಲ್ ಮಾಧ್ಯಮ ವಾಹಿನಿಗೆ ಮೈಸೂರಿಂದ ಡೈರೆಕ್ಟಾಗಿ ಒಂದು ಕ್ಲಾಸ್ ಮುಗಿಸ್ಕೊಂಡು ಯೂನಿವರ್ಸಿಟಿಯಿಂದ ಎಲ್ಲಿಗೆ ಬಂದು ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಮತ್ತೆ ಸಿಗೋಣ ಮತ್ತಷ್ಟು. ಇದು ಪಾರ್ಟ್ 1 ಹೇಳಿರೋದು ನಾನು. ಇನ್ನು ಟೆಸ್ಟು ಇದೆಲ್ಲ ಇತ್ತಲ್ಲ, ಯಾವ ರೀತಿ ಮಾಡ್ತಾರೆ ಏನು, ಈ ಸೆಮನ್ನ ನೋಡಿದಾಗ ನಾವು ಏನೇನೆಲ್ಲ ನೋಡಿ ನಮಗೆ ಗೊತ್ತಾಗುತ್ತೆ ಅನ್ನೋದನ್ನು ಇನ್ನೊಮ್ಮೆ
ಸಮಯ ಸಿಕ್ಕಾಗ ನಾವು ಅದರ ಬಗ್ಗೆನೇ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ಖಂಡಿತ ಮೇಡಮ್, ಸೀರೀಸ್ ಆಫ್ ಎಪಿಸೋಡ್ ಮಾಡೋದಿದೆ ನಮ್ಮ ಡಿಜಿಟಲ್ ಮಾಧ್ಯಮ ಪಾಡ್ಕಾಸ್ಟಲ್ಲಿ. ಮತ್ತೆ ಸಿಗೋಣ ನಿಮ್ಮ ಜೊತೆ. ಧನ್ಯವಾದಗಳು. ನಮಸ್ತೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.